ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಬಡ್ತಿ ನಿಲ್ಲಿಸಿ ಒಳ ಮೀಸಲಾತಿ ಜಾರಿ ಮಾಡಿ ಎಂದು ಆಗ್ರಹಿಸಿ ಚಾಮುಂಡಿ ತಪ್ಪಲಿನಿಂದ ಬೆಂಗಳೂರಿನವರೆಗೂ ನಡೆದ ಕ್ರಾಂತಿಕಾರಿ ಅರೆಬೆತ್ತಲೆ ಪಾದಯಾತ್ರೆಯು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂತ್ಯವಾಯಿತು. ಇನ್ನು ನಡೆದ ಸಂಘರ್ಷ ಸಮಾವೇಶದಲ್ಲಿ ಓ ಮಾದಿಗ ನೀನೇ ಆದಿಗ ಎಂಬ ಹಾಡನ್ನ ಬಿಡುಗಡೆ ಮಾಡಿ ಒಳ ಮೀಸಲಾತಿಯನ್ನ ಶೀಘ್ರದಲ್ಲಿಯೇ ಜಾರಿ ಮಾಡಬೇಕೆಂದು ಆಗ್ರಹಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಮುಖಂಡರುಗಳು ಒತ್ತಾಯಿಸಿದರು. ನಂತರದಲ್ಲಿ ಸಮಾಜದ ಮುಖಂಡರುಗಳು ಮಾತನಾಡಿ ತಮ್ಮ ಹಕ್ಕೊತ್ತಾಯಗಳ ಬಗ್ಗೆ ವಿವರಿಸಿದರು. ಜೈ ಮಾದಿಗ, ಜೈ ಮಾದಿಗ, ಜೈ ಜಗಜೀವನರಾಮ್, ಜೈ ಜಗಜೀವನರಾಮ್, ಜೈ ಜಗಜೀವನರಾಮ್, ಜೈ ಜಗಜೀವನರಾಮ್, ಜೈ ಜಗಜೀವನರಾಮ್. ಥ್ಯಾಂಕ್ ಯು. ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಶಪಥಗೈಯುವೆವು ಹಿಂದೇನೆ ಈ ದೇಶವಾಳುವೆವು. ಶಪಥಗೈಯುವೆವು ಹಿಂದೇನೆ ಈ ದೇಶ ಆಳುವೆವು ನಿನ್ನಾಡೆ. ಶಪಥಗೈಯುವೆವು ಹಿಂದೇನೆ ಈ ದೇಶ ಆಳುವೆವು ನಿನ್ನಾಡೆ. ಎಲ್ಲರ ಹೆಗಲ ಮೇಲೆ ನೋಡಿ ಇಲ್ಲಿ ಶಾಲು ಇದೆ. ದಯವಿಟ್ಟು ಕೈ ಅಮರಗೊಳಿಸುವೆವು ನಿನ್ನ ನಾಮ. ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಶಪಥಗೈಯುವೆವು ಹಿಂದೇನೆ ಈ ದೇಶ ಆಳುವೆವು ನಿನ್ನಾಡೆ. ಶಪಥಗೈಯುವೆವು ಹಿಂದೇನೆ ಈ ದೇಶ ಆಳುವೆವು ನಿನ್ನಾಡೆ. ಹಾಗೂ ರಾಜ್ಯಾಧ್ಯಕ್ಷರು ಜೈ ಮಾದಿಗರ ಬೌದ್ಧಿಕ ವೇದಿಕೆ ಏನಿವತ್ತು ನಮ್ಮ ಭಾಸ್ಕರ್ ಪ್ರಸಾದ್ರವರು ಮತ್ತು ಭೀಮ ಸೈನಿಕರು ಸುಮಾರು ಅಂದರೆ ಒಂದು 4 ತಿಂಗಳಿಂದ ನಮ್ಮ ಒಳ ಮೀಸಲಾತಿ ಜಾರಿಗಾಗಿ ಪಾದಯಾತ್ರೆಗಳ ಮೂಲಕ ಮತ್ತು ಅರಬೆತ್ತಲೆ ಮೆರವಣಿಗೆ ಮೂಲಕ ಭಾಳ ಕಷ್ಟಪಟ್ಟು ಇವತ್ತು ಇಲ್ಲಿಗಂಟ ಬಂದಿದ್ದಾರೆ. ಅದನ್ನು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಏನಿಲ್ಲ. ಈ ಸಿದ್ದರಾಮಯ್ಯನಿಗಂತೂ ಹೇಳೋನು ಕೇಳೋನು ಯಾವ ನಿದ್ರೆ ಆಗ್ಬಿಟ್ಟಾನೆ. ಯಾಕಂದರೆ ಒಂದು ನಮಗೆ ಬೇಕಾದಂಥ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕು ಕೊಡೋಕ್ಕೆ ಅವ್ರಿಗೇನೋ ಅವರ ಅಪ್ಪನ ಮನೆಯಿಂದ ಕೊಡಂಗೆ ಆಗ್ತಾ ಇದೆ. ಭಾಳ ಬೇಸರ ಆಗ್ತದೆ. ಈ ಒಂದು ವಿಚಾರಗಳನ್ನ ನಾವು ತಗೊಂಡು ಹೋಗ್ಬೇಕಂದ್ರೆ ಮೊನ್ನೆ RCB ಮ್ಯಾಚ್ ಅನ್ನು ನಡೆದು ಒಂದು ಏನು ಪೊಲೀಸರು ಒಂದು ವ್ಯವಸ್ಥಿತವಾಗಿ ನೀವು ಮಾಡಬೇಡಿ ಅಂತ ಹೇಳಿದ್ರು ಆ ಪೊಲೀಸರನ್ನ ದಿಕ್ತಪ್ಪಿಸ್ಬಿಟ್ಟು ಇವ್ರು ಕಾರ್ಯಕ್ರಮ ಮಾಡಿ 11 ಜನನ ಬಲಿ ತಗೊಂತಾರೆ. ಈ ನೀಚಗೆಟ್ಟ ಸರ್ಕಾರ ನಮ್ಮ ನಾಚಿಕೆ ಆಗ್ತದೆ. ಒಬ್ಬ ನಿಷ್ಠಾಂತ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇದೊಂದು ನಮಗೆ ಭಾಳ ಬೇಸರ ಆಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಷ್ಟು ಕಷ್ಟಪಟ್ಟು ನಾವು ಪರ್ಮಿಷನ್ಗಳು ತಗೊಂಡು ವ್ಯವಸ್ಥಿತವಾಗಿ 1000 ಜನ ನಮಗಿಂತ ಹೆಚ್ಚಾಗಿ ಪೊಲೀಸರೇ ಬಂದವರು ಒಂದು 2,000-3,000 ಜನ ಪೊಲೀಸ್ ಅಧಿಕಾರಿಗಳು. ಯಾಕಂದರೆ ನಮಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಬೇಕಂದೇಳಿ ಬಂದಿದ್ದಾರೆ. ಅಂಥ ವಿಚಾರದಲ್ಲಿ ನಮಗೆ ಸಿದ್ದರಾಮಯ್ಯನವರು ಮತ್ತು ಆಮೇಲೆ ಮಹದೇವಪ್ಪನವರು ಎಲ್ಲರೂ ನಮಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವೇನು ಕೇಳ್ತಾ ಇದ್ದಾರೆ, ನಮಗೇನು 9% ಏನು ನಮ್ಮ ಮೀಸಲಾತಿ ಕೊಡಬೇಕು ಅದನ್ನು ಕೇಳ್ತಾ ಇದ್ದೀವಿ. ಕೊಡಿ. ಏನಕ್ಕೆ ಬೇಕಾಯ್ತು ನಿಮ್ಮ ಸರ್ವೆ? ದತ್ತಾಂಶ ತಗೊಳಕ್ಕೆ ಏನಕ್ಕೆ ಬೇಕಾಯ್ತು ನಿಮ್ಮ ಸರ್ವೆ? ಹೀಗೆ ಮಾಡಲಿಲ್ಲ. ಸದಾಶಿವ ಆಯೋಗ ಮಾಡಿದ್ರು. ನಾಗಮೋಹನ್ ದಾಸ್ ಆಯೋಗ ಈಗೇನು ರಚನೆ ಮಾಡಬೇಕಾಗಿತ್ತು. ಸುಮ್ಮನೆ ಇವಾಗ ಹೇಳ್ತಾರೆ. ಇವತ್ತು ಪ್ರಜಾವಾಣಿ ಪೇಪರಲ್ಲಿ ಕೆಲವರು ಹೇಳೋರೆ ನಿಮ್ಮ ಏನಾದರೂ ದತ್ತಾಂಶನ ಬೇಕಾದರೆ ರಾಜ್ಯವಾರು ನಮಗೆ ಮಾಹಿತಿ ಕೊಡಿ, ನಾವು ಅದರಂತೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ. ಏನು ಕೋರ್ಟ್ ಇದೆಲ್ಲ ಮಾಡೋದು, ಮಾಹಿತಿ ಕೊಡೋದು, ಕೋರ್ಟ್ ಕಳಿಸೋದು, ಇನ್ನೊಂದು 3-4 ವರ್ಷ ವಿಳಂಬ ಮಾಡಬೇಕಾ? ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಸಿಗೋವರೆಗೂ ಸ್ಟೇಜ್ ಬಿಟ್ಟು ನಾವು ಆಚೆ ಹೋಗಲ್ಲ. ನಮಗೆ ನಿಮ್ಮ ಮಾಧ್ಯಮದವರೆಲ್ಲ ನಮಗೆ ವಿಚಾರನ ಪ್ರಚಾರ ಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಹೋರಾಟ ಪ್ರತಿಭಟನೆ ಒತ್ತಾಯಿಸ್ತೀವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.